ಬೆಳಗ್ಗೆ ಎದ್ದೆ ಫಸ್ಟ್ ನಾನು. ಅದಾದ್ಮೇಲೆ ನಮ್ಮ ಆಟು ಎಲ್ಲರೂ ಎದ್ದೊಳ್ಬಿಟ್ಟಿದ್ರು. ನಮ್ಮ ಪಾಪುನು ಎದ್ದೊಳ್ಬಿಟ್ಟಿತ್ತು, ಬೆಕ್ಕು ಎದ್ದೊಳ್ಬಿಟ್ಟಿತ್ತು. ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇತ್ತು. ನಾವು ಹೋಗಿ ಮುಖ ತೊಳ್ಕೊಂಬಂದ್ವಿ. ಮಸ್ತಾಗಿ ಮುಖ ತೊಳ್ಕೊಂಡು ನಾನು ರೆಡಿ ಆಗೋದೆ, ಎಲ್ಲರೂ ರೆಡಿ ಆಗೋದ್ರು. ಎಲ್ಲ ರೆಡಿ ಆಗಿಬಿಟ್ಟು ನಾವು ಹೋಗ್ಬೇಕಾಗಿತ್ತು. ಇವತ್ತು ಎಲ್ಲಿಗೆ ಅಂತಂದರೆ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಫಂಕ್ಷನ್ನು ಎಲ್ಲಿ ಅಂತಂದರೆ ಟಿನ್ ಫ್ಯಾಕ್ಟ್ರಿ ಹತ್ರ. ಏನು ಫಂಕ್ಷನ್ನು ಅಂತಂದರೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ. ಫಂಕ್ಷನ್ನು ಏನು ಅಂತಂದರೆ ಹೋಗ್ತಾ ರೋಡಲ್ಲಿ ಹಂಗೆ ನಾವು ಊಟ ಮಾಡ್ಕೊಂಡ್ವಿ, ಎಲ್ಲ ನಾಷ್ಟ ಮಾಡ್ಕೊಂಡ್ವಿ. ಫುಲ್ಲು ಹೊಟ್ಟೆ ಹಸಿತಾಯಿತ್ತು, ಅದಕ್ಕೋಸ್ಕರ ಮಸ್ತಾಗಿ ತಿನ್ಬಿಟ್ವಿ. ಅದಾದಮೇಲೆ ಮಸ್ತಾಗಿ ಅಲ್ಲಿಂದ ಸೀದಾ ಹೋಗಿ ರೀಚ್ ಆದ್ವಿ ಕೆ ಆರ್ ಪುರಂ ರೀಚ್ ಆಗಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ರೀಚ್ ಮಾಡಿದೆ. ಯಾವ ಮನೆ ಅಂತಂದರೆ ಎಲ್ಲಿ ನಾವು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅದೇ ಫಂಕ್ಷನ್ ಮನೆಗೆ ಹೋಗ್ಬಿಟ್ಟು ನಮ್ಮ ರಿಲೇಷನ್ ಮನೆಗೆ ಎಲ್ಲರಿಗೆ ಹಾಯ್ ಬಾಯ್ ಅನ್ಕೊಂಡು ಫಸ್ಟ್ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ನಮ್ಮ ಅಣ್ಣವ್ರಿಗೆ, ನಮ್ಮ ಎಲ್ಲ ರಿಲೇಷನ್ಗೆಲ್ಲ ಹ್ಯಾಂಡ್ ಶೇಕ್ ಎಲ್ಲ ಕೊಟ್ಬಿಟ್ಟು ಮಸ್ತಾಗಿ ಮೇಲೆ ಹೋಗ್ಬಿಟ್ಟು ಮಸ್ತಾಗಿ ಏನಿದ್ದಿದ್ದು ಅಂತಂದರೆ ಫ್ಯಾಮಿಲಿ ಗೆದರಿಂಗ್ ಅಂದ್ಬಿಟ್ಟು ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ನಮಗೆ ಕರೆದಿದ್ದು. ನಾವು ಮಸ್ತಾಗಿ ಹೋಗ್ಬಿಟ್ಟು ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಮಸ್ತಾಗಿ RX ಹೋಗಿ ಒಂದು ರೌಂಡ್ ಓಡಿಸ್ಬಿಟ್ಟು ಅಲ್ಲೇ ಇಕ್ಬಿಟ್ಟು ಮತ್ತೆ ಅಲ್ಲಿಂದ ಗಾಡಿನ ಸೈಡ್ಗೆ ಹಾಕಿದೆ. ಯಾಕಂದರೆ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಅಲ್ಲಿಂದ ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ರಾಮು ಬಂದಿದ್ದ, ಎಲ್ಲೋ ಹೋಗಿದ್ದ. ಆಮೇಲೆ ಮತ್ತೆ ಇನ್ನು ಸಿಕ್ಕಾಪಟ್ಟೆ ಜನಗಳಿಗೆ ಹ್ಯಾಂಡ್ ಶೇಕ್ ಕೊಟ್ಟೆ. ಮತ್ತು ಸೂರಜ್ಗೆ ಹ್ಯಾಂಡ್ ಶೇಕ್ ಕೊಟ್ಟೆ ಮಸ್ತಾಗಿ. ಅದಾದಮೇಲೆ ಎಲ್ಲ ಫೈನಲಿ ಎಲ್ಲ ಫಂಕ್ಷನ್ ಎಲ್ಲ ಮಾಡ್ತಾಯಿದ್ರು ಮಸ್ತಾಗಿ. ನಾನು ಅಡುಗೆ ಏನೇನಂತ ಹೋಗಿ ನೋಡಿದೆ. ಮಸ್ತಾಗಿ ಬಿರಿಯಾನಿ ಎಲ್ಲ ನೋಡಿದೆ. ಹೊಟ್ಟೆ ಅಂತೂ ಹಸಿತಾಯಿತ್ತು, ಯಾರಿಗೂ ಹೇಳೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋದು, ಫುಲ್ಲು ಹೊಟ್ಟೆ ಹಸಿ. ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಯಾರಿಗೆ ಖುಷಿ ಆಯ್ತೇನೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಬೇಗ ತಿನ್ಬೋದು ಅಂತ. ಹೊಟ್ಟೆ ಬೇರೆ ಫುಲ್ ಹಸಿತಾಯಿತ್ತು, ಪಾತ್ರೆ ಬೇರೆ ಒಳಗೆ ಹೋಯ್ತಿದ್ರು. ಆಮೇಲೆ ಇನ್ನೇನು ಕೆಲಸ, ಆಮೇಲೆ ಸ್ಟಾರ್ಟ್ ಆಯಿತು ಊಟ ಸ್ಟಾರ್ಟ್ ಆದಮೇಲೆ ಇನ್ನೂ ಖುಷಿ. ನಾನು ಎಲ್ರಿಗೂ ಊಟ ಬಡಿಸ್ದೆ, ಆದರೆ ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು, ಯಾರಿಗೂ ಹೇಳ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನಮ್ಮ ಆಟ್ಗೂ ನಮ್ಮ ಅಪ್ಪನಿಗೂ ಎಲ್ಲರಿಗೂ ಊಟ ಕೊಟ್ಬಿಟ್ಟು ನಮ್ಮ ದೀಪಿಕಾ ಅಂತೂ ಸರಿಯಾಗಿ ಬಾರಿಸ್ಬಿಡ್ತು ಮಸ್ತಾಗಿ ತಿನ್ಕೊಂಡು ಮಸ್ತಾಗಿ. ಅದಾದಮೇಲೆ ನಂದು ಟೈಮ್ ಅಂತು, ನಾನಂತೂ ಸರಿಯಾಗಿ ಬಾರಿಸ್ಬಿಟ್ಟೆ. ನಾನು ರಾಮು ಬಾರಿಸಿ ಲಡ್ಡು ಬೇರೆ ಕೊಟ್ಟರು. ಲಡ್ಡು ತಿನ್ಬಿಟ್ಟು ಸರಿಯಾಗಿ ಮತ್ತೆ ಲೈಟಾಗಿ ಡ್ಯಾನ್ಸ್ ಮಾಡಿದ್ರು. ಖುಷಿನೇ ಆಗೋಯ್ತು. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ಗಾಡಿ ಹತ್ರ ಬಂದ್ಬಿಟ್ಟು ಎಲ್ಲರಿಗೂ ಸರಿ ಬಾಯ್ ಅಂದ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಂದ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ಮಸ್ತಾಗಿ ಕುತ್ಕೊಂಡು ಮಸ್ತಾಗಿ ಇಲ್ಲಿ ಆಟ ಆಡ್ತಾ ಇದ್ವಿ. ಆಮೇಲೆ ಮತ್ತೆ ನೈಟ್ಗೆ ಹೊಟ್ಟೆ ಹಸಿತ್ತು ಅಂದ್ಬಿಟ್ಟು ಮಸ್ತಾಗಿ ತಿಂದ್ವಿ. ಮಸ್ತಾಗಿ ತಿಂದಮೇಲೆ ಮತ್ತೆ ಪಾಪು ಎತ್ಬಿಟ್ಟಿತ್ತು, ಅದಕ್ಕೋಸ್ಕರ ಡೈಫರ್ನ ಚೇಂಜ್ ಮಾಡಿದೆ. ಅದಾದಮೇಲೆ ಮಮ್ಮಿ ಜೊತೆ ಆಟ ಆಡ್ತಾ ಇತ್ತು. ಇವತ್ತಿನ ವ್ಲಾಗ್ ಮುಗೀತು, ಮತ್ತೆ ಸಿಕ್ಕನ ನಾಳೆ.